ಮಹಾರಾಜರ ಮುಪ್ಪಿನೊಡನೆ ಅವರ ಸ್ವಭಾವವು ಬಂದೆ ಪಾಪ ಆ ಹುಡುಗಿಯನ್ನು ಅವಳ ತ್ಯಾಗಕ್ಕಾಗಿ ಅಳಲಿಕ್ಕಾಗಿ ಅರಮನೆ ಒಬ್ಬ ದಾಸಿ ಹೊರತು ಮತ್ತಾರು ಇಲ್ಲವೇ? ಮುದಿ ಕಣ್ಣು ಕಣ್ಣೀರೆಲ್ಲ ಬತ್ತಿ ಹೋಗಿದೆ. ನಿನ್ನ ತಾರುಣ್ಯವನ್ನು ಮರಳಿ ತೆಗೆದುಕೊಟ್ಟ ಈ ಅಕಾಲ ಯೌವನದಿಂದ ನಾನು ಏನನ್ನು ಸಾಧನೆ ಮಾಡಿಲ್ಲ. ನೀನು ರಾಜ್ಯವನ್ನು ಚೆನ್ನಾಗಿ ಆಳುವ ಚಿತ್ರಲೇಖೆಯ ಮರಣದಂತಹ ಪಾಠ ಇನ್ನೊಂದಿಲ್ಲ ಗುರು, ಇನ್ನೊಂದಿಲ್ಲ. ರಾತ್ರಿ ಒಳಗಾಗೋದ್ರೊಳಗಾಗಿ ನಾವು ಅಡವಿಯನ್ನು ಸೇರಬೇಕು. ಮಾಡಿದ ಪಾಪವನ್ನು ಅರಣ್ಯ ಕಾವ್ರತದಲ್ಲಿ ತೊಳೆಯಬೇಕು. ಈ ಯೌವನ ಈ ಊರಿನಲ್ಲಿ ಕಳೆದೆ ಅರಣ್ಯಕ್ಕಿರಲಿ. ನಡೆ ನಡೆ. ನಿನ್ನನ್ನು ಸಾಯಲಕ್ಕೆಂದೇ ಇಲ್ಲಿ ಕರೆತಂದಂತಾಯಿತು. ನೀನು ನಮ್ಮವಳಲ್ಲ. ನೀನು ಬಂದಂತೆ ಬಂದು ಜನ್ಮಾಂತರದ ಋಣವೊಂದನ್ನು ತೀರಿಸಿದೆ. ನಮ್ಮೆಲ್ಲರಿಗೂ ಬುದ್ಧಿ ಕಲಿಸಿದೆ. ಆದರೆ ನಿನ್ನ ಆತ್ಮಗಾತ್ರ ಮಾತ್ರ ನಮಗೆ ಅರ್ಥವಾಗಲಿಲ್ಲ. ಓ ದೇವರೇ, ಇದರ ಅರ್ಥವೇನು ದೇವರೇ? ಇದರ ಅರ್ಥವೇನು? ಕೆಲವೇ ನಿಮಿಷಗಳಲ್ಲಿ ಪಾತ್ರಧಾರಿಗಳ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಗಿರೀಶ್ ಕಾರ್ನಾಡ್ ಅವರು ರಚನೆ ಮಾಡಿದ ಈ ನಾಟಕದಲ್ಲಿ ಚಿತ್ರಲೇಖ ಪಾತ್ರದಲ್ಲಿ ಕುಮಾರಿ ಪ್ರತೀಕ್ಷಾ, ಪೂರ್ವ ಪಾತ್ರದಲ್ಲಿ ಶ್ರೀಮತಿ ವೈ.ಎನ್. ಉಮಾ, ಸ್ವರ್ಣಲತೆ ಪಾತ್ರದಲ್ಲಿ ಶ್ರೀಮತಿ ಮೀನಾಕ್ಷಿ, ಶರ್ಮಿಷ್ಠೆ ಪಾತ್ರದಲ್ಲಿ ಶ್ರೀಮತಿ ಕಾಮ್ಯ, ದೇವಿಯಾನಿ ಪಾತ್ರದಲ್ಲಿ ಶ್ರೀಮತಿ ವಿ. ಗೀತಾ, ಯಯಾತಿ ಪಾತ್ರವನ್ನು ನಿರ್ವಹಿಸಿ ಈ ನಾಟಕವನ್ನು ನಿರ್ದೇಶನ ಮಾಡಿದವರು ಶ್ರೀಮತಿ ಶಿಭಾ ಮೂರ್ತಿಯವರು. ಈ ನಾಟಕಕ್ಕೆ ಸಂಗೀತವನ್ನು ನೀಡಿದವರು ಶ್ರೀಯುತ ರಾಮಮೂರ್ತಿಯವರು, ಬೆಳಕನ್ನು ಶ್ರೀಯುತ ಅಶೋಕ್ ಕುಮಾರ್ ಅವರು, ಹಾಗೂ ಈ ಎಲ್ಲ ಕಲಾವಿದರಿಗೆ ವರ್ಣಾಲಂಕಾರವನ್ನು ಮಾಡಿದವರು ಶ್ರೀಯುತ ರಾಜೇಶ್ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ನಾಟಕವನ್ನು ನಿರ್ಮಾಣ ಮಾಡಿದವರು ಭಾವಸಾಗರದ ಶ್ರೀಯುತ ರಾಜಶೇಖರ್ ಮೂರ್ತಿಯವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಈ ಕಾರ್ಯಕ್ರಮವನ್ನು ಮುಖ್ಯವಾಗಿ ನಿರ್ವಹಣೆ ಮಾಡಿದವರು ಶ್ರೀಮತಿ ಬಿ.ವಿ. ಸರಸ್ವತಿಯವರು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಬನ್ನಿ.
ಧನ್ಯವಾದಗಳು. ನಾಳೆ ರಂಗಶಿಖರ ಅರ್ಪಿಸುವ ನಾಟಕ ಮಾನಿಷಾದ, ರಚನೆ ಶ್ರೀಯುತ ಡಾಕ್ಟರ್ ಗಿರೀಶ್ ಕಾರ್ನಾಡ್, ನಿರ್ದೇಶನ ಶ್ರೀಮತಿ ವಿ ಗೀತಾ. ಧನ್ಯವಾದಗಳು.